Hello students, welcome to your channel Parivartan Physics. Dear students, your midterm exams are very close at the edge. You are at the edge of the midterm examination. So ಈಗ midterm exam ಗೆ ಬೇಕಾದಂತ 5 mark important derivations, numericals, ಆಮೇಲೆ important list of important questions and answers ಇದೆಲ್ಲನೂ ಕೂಡ ನಾನು ಪ್ರೊವೈಡ್ ಮಾಡಿದ್ದೀನಿ. ಆ ವಿಡಿಯೋಸ್ಗಳು ಕೂಡ ಆಲ್ರೆಡಿ ಅಪ್ಲೋಡ್ ಆಗಿದಾವೆ. If you are not seen, the links are in the description box. You can go and watch those videos for important questions as well as answers. Okay, ಈಗ very important thing is how to face the examination. ಈ ಎಕ್ಸಾಮನ್ ಯಾವ ತರ ಫೇಸ್ ಮಾಡಬೇಕು, ಹೌ ಟು ಸ್ಕೋರ್ ಮೋರ್ ಇನ್ ದ ಎಕ್ಸಾಮಿನೇಷನ್. ಬಹಳಷ್ಟು ಮಂದಿಗೆ ಎಕ್ಸಾಮ್ ಪ್ರಿಪರೇಷನ್ ನೋಡ್ರಿ, ನೀವು ಓದೋದ್ರಾಗ ಎಲ್ಲರೂ ಓದ್ತೀರಿ, ಎವ್ರಿಬಡಿ ಸ್ಟಡೀಸ್ ವೆಲ್, ಪ್ರತಿಯೊಬ್ರು ಓದ್ತಾರ್ರಿ, ಎಲ್ಲಾ ಸಿಲೆಬಸ್ ಓದ್ತಾರೆ, ಎವ್ರಿಥಿಂಗ್ ದೇ ರೈಟ್. ಬಟ್ ಎಕ್ಸಾಮ್ ಒಳಗೆ ಅವ್ರದ್ದು ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಇರ್ತದ್ರಿ, ರೈಟ್? ಸೊ ಕೆಲವೊಂದು ಜನ ಮಾರ್ಕ್ಸ್ ಬಿಟ್ಟು ಬರ್ತಾರೆ. ಈಗ ನೋಡ್ರಿ, ಈವನ್ ಟಾಪರ್ಸ್ ವಿಲ್ ಲೂಸ್ ಸಮ್ ಮಾರ್ಕ್ಸ್ ನಾಟ್ ಬಿಕಾಸ್ ದೇ ಆರ್ ನಾಟ್ ನೋಯಿಂಗ್ ದ ಆನ್ಸರ್. ಅವ್ರಿಗೆ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿ ಅವ್ರಿಗೆ ಮಾರ್ಕ್ಸ್ ಮಿಸ್ ಆಗ್ತಾವ ಅಂತ ತಿಳ್ಕೊಬೇಡ್ರಿ. ದೇ ವಿಲ್ ನಾಟ್ plan it perfectly. They will not face the exam with a perfect plan. So that is the reason you don't know how to, they will not be knowing how to approach the exam. So how to approach the examination, what should be your mentality, how you have to write the answers and how you have to present your paper. ಯಾವ ತರ ನಾವು ಒಂದು ಎಕ್ಸಾಮ್ ಅನ್ನು ಫೇಸ್ ಮಾಡಬೇಕು, ಆ ಎಕ್ಸಾಮ್ ಫೇಸ್ ಮಾಡಬೇಕಾದ್ರೆ ನಾವು ಅಲ್ಲಿ ಟೈಮ್ 3 hours ಟೈಮ್ ಏನಿರ್ತದೆ, ಆ 3 hours ಟೈಮ್ ನ ಎಫೆಕ್ಟಿವ್ಲಿ ಯಾವ ತರ ಯೂಸ್ ಮಾಡ್ಕೋಬೇಕು ವಿತೌಟ್ ಗೆಟಿಂಗ್ ಟೆನ್ಸ್ಡ್, ವಿತೌಟ್ ಗೆಟಿಂಗ್ ಪ್ರೆಷರೈಸ್ಡ್. ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ video, right? Okay, let us begin then. See, we are going to discuss about top strategy for your 3-hour midterm examination so that you can score very well, right? Okay, ನಿಮ್ಮದು midterm ಎಲ್ಲ ಪ್ರಿಪರೇಷನ್ ಓದೋದೆಲ್ಲ ಆಗಿದೆ ಅಂತ ಅನ್ಕೊಂತೀನಿ. even if it is not 100% completed, still time is there, you can cover. Okay, let us go to the next slide. Very first thing what you have to do is scanning and planning. ಅಂತಂದ್ರೆ question paper ಸಿಕ್ಕಾದ ನಂತರ, after getting the question paper into the hand, don't go and rush and write the answers. ಗಡಿಬಿಡಿ ಮಾಡಿ ಆನ್ಸರ್ಸ್ ಬರೀಲಿಕ್ಕೆ ಹೋಗ್ಬೇಡ್ರಿ. ಟೇಕ್ ದ ಕ್ವೆಶನ್ ಪೇಪರ್, ಸಿಟ್ ಕಾಮ್ಲಿ ಅಂಡ್ ಕೂಲ್ ಆಗಿ ಫಸ್ಟ್ ಒಂದು 5 to 10 ಮಿನಿಟ್ಸ್ ಒಳಗೆ ನೀವು ಆ ಎಂಟೈರ್ ಕ್ವೆಶನ್ ಪೇಪರ್ನ ಒಂದು ರೌಂಡ್ ಯಾವ್ಯಾವ ಕ್ವೆಶನ್ಸ್ ಬಂದಾವಂತ ಓದ್ಬೇಕು, ರೈಟ್? ಫಸ್ಟ್ ಒಂದು 5 to 10 ಮಿನಿಟ್ಸ್. ಅದ್ರೊಳಗೂ ಕೂಡ ನನ್ ಕೇಳೋದಾದ್ರೆ ಫಸ್ಟ್ ನೀವು MCQs ಗಳನ್ನ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಡೋಂಟ್ ಗೋ ಅಂಡ್ ಸಿ MCQs ಫಸ್ಟ್. ಯಾಕಂದ್ರೆ MCQs ಒಳಗೆ ಒಂದು ಎರಡು ಯಾವ್ದಾದ್ರು ಟ್ವಿಸ್ಟೆಡೋ ಇಂಡೈರೆಕ್ಟೋ ಒಂದು 2-3 ಕ್ವೆಶನ್ಸ್ ಟಫ್ ಇದ್ದಪ್ಪ ಅಂತಂದ್ರೆ, ಅದು ನಿಮ್ಗೆ ಬರಂಗಿಲ್ಲ ಅಂತ ಗೊತ್ತಾಯ್ತಪ್ಪ ಅಂತಂದ್ರೆ ಅಲ್ಲಿಗೆ ನಿಮ್ಗೆ ಟೆನ್ಷನ್ ಶುರು ಆಗ್ಬಿಡ್ತದ್ರಿ, ನಿಮ್ಗೆ ಬರೋಂತ ಆನ್ಸರ್ಸ್ ಆಮೇಲೆ ಬರಂಗಿಲ್ಲ. ಸೊ ಬೆಟರ್ ಏನ್ ಮಾಡ್ರಿ, ಸ್ಟಾರ್ಟ್ ಸೀಯಿಂಗ್ ದ ಕ್ವೆಶನ್ ಪೇಪರ್ ಫ್ರಮ್ 2 marks ಹಿಡ್ಕೊಂಡು ನೋಡ್ಕೊಂತ ಹೋಗ್ರಿ. ಅಲ್ಲಿ ನಿಮ್ಗೆಲ್ಲ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ನೀವೇನು ಇಂಪಾರ್ಟೆಂಟ್ ಅಂತ ಮಾಡಿರ್ತೀರಿ 2 mark 3 mark ಮತ್ತು 5 mark ಕ್ವೆಶನ್ಸ್ ಪಾರ್ಟ್ಸ್ ಒಳಗೆ ಬಂದಿರ್ತಾವ್ರಿ, ರೈಟ್? ಸೊ ಅದನ್ನ ಫಸ್ಟ್ ನೋಡ್ರಿ. ಸೊ ಫಸ್ಟ್ 5 to 10 ಮಿನಿಟ್ಸ್ ಕ್ವೆಶನ್ ಪೇಪರ್ ಸಿಕ್ಕೂಡ್ಲೆ ಇಮಿಡಿಯೇಟ್ ಬರ್ಲಿಕ್ಕೆ ಹೋಗ್ಬೇಡ್ರಿ. ಫಸ್ಟ್ 5 to 10 ಮಿನಿಟ್ಸ್ ಯು ಸ್ಕ್ಯಾನ್ ದ ಪೇಪರ್. ಆಮೇಲೆ ನೋಡ್ರಿ, very important thing is circle the easy questions you know 100%. ನಿಮಗೆ 100% ಓಕೆ ಇದು ಬಿತ್ತ ಭಾಳ ಚಲೋ ಆಯ್ತಪ್ಪ, ಇದು ನಾವು ಓದಿದ್ದೇನೆ ಅನ್ನುವಂಥ ಕ್ವೆಶನ್ಸ್ ಏನಿರ್ತಾವ ನೋಡ್ರಿ, ಅವ್ರ ಮೊದಲು ಸರ್ಕಲ್ ಮಾಡ್ರಿ. ಆಮೇಲೆ ಯಾವ್ದು ನಿಮಗೆ ಡೌಟಿಶ್ ಅನಿಸ್ತದೆ, ಯಾವ್ದು ನಿಮಗೆ ನಾ ಈಗ ಇದು ಬರಕ್ ಆಗುದಿಲ್ಪ ಅಂತ ಅನಿಸ್ತದೆ ನೋಡ್ರಿ, ಅವತ್ತನ್ನ ಮಾರ್ಕ್ ಮಾಡಿಡ್ರಿ. ಯು ಕ್ಯಾನ್ ರೈಟ್ ಇಟ್ ಲೇಟರ್, ಅದಕ್ಕೆ ಲೇಟರ್ ನೀವು ಆಮೇಲೆ ಬರಿಬಹುದು. ಓಕೆ, ಇದರಿಂದ ಏನಾಗ್ತದಪ್ಪ ಅಂತಂದ್ರೆ ನಿಮ್ಗೆ ಫಸ್ಟ್ ಥಿಂಗ್ ನೀವು ಮಾರ್ಕ್ ಮಾಡಿ ಇಡೋದ್ರಿಂದ ಎಲ್ಲಾ ಕ್ವೆಶನ್ಸ್ಗಳು ನೀವು ನೋಡಿರ್ತೀರಿ, ನೋಡಿದ ಕೂಡಲೇ ನಿಮ್ಗೆ ಸಾಕಷ್ಟು ಬರುವಂತ ಕ್ವೆಶನ್ಸ್ಗಳಲ್ಲಿ ಬಂದಾವಂತ ಗೊತ್ತಾಗಿರ್ತದ್ರಿ. ಸೊ ಅಲ್ಲಿಗೆ ನಿಮ್ಮ ಮೆಂಟಾಲಿಟಿ ಏನಾಗಿರ್ತದಪ್ಪ ಅಂತಂದ್ರೆ ಕೂಲ್ ಆಗಿರ್ತದೆ, ನಿಮ್ಮ ಮೈಂಡ್ ಕೂಲ್ ಆಗಿರ್ತದೆ. ದೇರ್ ಇಸ್ ನೋ ಟೆನ್ಷನ್, ದೇರ್ ಇಸ್ ನೋ ಪ್ರೆಷರ್. ಯಾಕಂದ್ರೆ ನಿಮ್ಗೆ ಬಂದಿರುವಂತ ಕ್ವೆಶನ್ಸ್ಗಳು ಸಾಕಷ್ಟು ಅದಾವಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದೆ, ರೈಟ್? ಆಮೇಲೆ ನೀವು ಸಾಕಷ್ಟು ನಿಮ್ಗೆ ಬರುವಂತ ಕ್ವೆಶನ್ಸ್ಗಳು ನೀವು ಆಲ್ರೆಡಿ ಸರ್ಕಲ್ ಮಾಡಿ ಇಟ್ಟಿರ್ತೀರಿ. ಆ ಕ್ವೆಶನ್ಸ್ಗಳನ್ನ ಏನ್ ಮಾಡ್ರಿ, ಫಸ್ಟ್ ಅಟೆಂಪ್ಟ್ ಮಾಡ್ಬೇಕು, ರೈಟ್? ಬರದೇ ಇರುವಂತ ಕ್ವೆಶನ್ಸ್ಗಳ ಮ್ಯಾಗ ಟೈಮ್ ವೇಸ್ಟ್ ಮಾಡಕ್ ಹತ್ತಂಗಿಲ್ಲ ನೀವು. ವೇಸ್ಟಿಂಗ್ ಆಫ್ ಟೈಮ್ ಇಲ್ಲಿ ಅವಾಯ್ಡ್ ಆಗ್ತದೆ. ಸೊ ನಿಮ್ಗೆ ಯಾವ ಕ್ವೆಶನ್ಸ್ ಬರಂಗಿಲ್ಲ ಅಥವಾ ನೀವು ಥಿಂಕ್ ಮಾಡಿ ಬರಿಬೇಕು ಅನ್ನೋಂಥವು ಇರ್ತಾವೆ, ಅವತ್ತು ನೀವು ಲಾಸ್ಟ್ಗೆ ಅಟೆಂಪ್ಟ್ ಮಾಡ್ರಿ. ಅವಾಗ ನಿಮ್ಗೆ ಅವು ಕರೆಕ್ಟ್ ಆಗಿ ಬರ್ತಾವ್ ಕೂಡ. ಆಮೇಲೆ ಅದ್ರ ಮೇಲೆ ನಿಮ್ಗೆ ಜಾಸ್ತಿ ಟೈಮ್ ವೇಸ್ಟ್ ಆಗಂಗಿಲ್ಲ, ರೈಟ್? ಸೊ ಅಲ್ಲಿ ಟೈಮ್ ಸೇವಿಂಗ್ ಕೂಡ ಆಗ್ತದ್ರಿ. ಕಾನ್ಫಿಡೆಂಟ್ಲಿ ನೀವು ನಿಮ್ಗೆ ಬರುವಂತ ಆನ್ಸರ್ಸ್ಗಳನ್ನು ಕೂಡ ನೀವು ಬರಿಬಹುದು. ಓಕೆ, ದಿಸ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ನೋಡ್ರಿ, ಅಟೆಂಪ್ಟ್ ಈಸಿ ಕ್ವೆಶನ್ಸ್ ಫಸ್ಟ್. ಸೊ ಇಫ್ ಯು ಆಸ್ಕ್ ಮೀ, ನನ್ ಕೇಳೋದಾದ್ರೆ ನೀವು ಕ್ವೆಶನ್ ಪೇಪರ್ ಈಗ ಆನ್ಸರ್ ಶೀಟ್ ನಲ್ಲಿ ನೀವು ಈವನ್ ಆನ್ಯುವಲ್ ಎಕ್ಸಾಮ್ ಒಳಗೂ ಕೂಡ ನಿಮ್ಗೆ ಹೇಳ್ತೇನೆ, ಫಸ್ಟ್ ಒಂದು ಮತ್ತು ಸೆಕೆಂಡ್ ಪೇಜ್, ಫಸ್ಟ್ ಪೇಜ್ ಮತ್ತು ಸೆಕೆಂಡ್ ಪೇಜ್ ನೀವೇನು ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ ಅಲ್ಲಿಂದ ಫಸ್ಟ್ ಪೇಜ್ ಮತ್ತು ಸೆಕೆಂಡ್ ಪೇಜ್ MCQs ಮತ್ತು ಫಿಲ್ ದ ಬ್ಲಾಂಕ್ಸ್ ಬರಕ್ ಬಿಟ್ಬಿಡ್ರಿ, ಖಾಲಿ ಬಿಡ್ರಿ. ಅದು ಫಸ್ಟ್ ಕನ ನೀವು MCQs ಬರಿಬೇಡ್ರಿ. ಡೋಂಟ್ ರೈಟ್ MCQs ಅಟ್ ದ ಬಿಗಿನಿಂಗ್ ಓನ್ಲಿ. ಫಸ್ಟ್ ಪೇಜ್ ಮತ್ತು ಸೆಕೆಂಡ್ ಪೇಜ್ ನೀವು ಖಾಲಿ ಬಿಡ್ರಿ. ಥರ್ಡ್ ಪೇಜ್ ದಿಂದ, ದಟ್ ಈಸ್ ಪಾರ್ಟ್ ಬಿ ದಿಂದ ಸ್ಟಾರ್ಟ್ ಮಾಡ್ರಿ. ಸ್ಟಾರ್ಟ್ ರೈಟಿಂಗ್ ಫ್ರಮ್ 2 mark ಕ್ವೆಶನ್ಸ್. ಡೈರೆಕ್ಟ್ಲಿ ನೀವು 5 marksಗೂ ಹೋಗ್ಬೇಡ್ರಿ. ಯಾಕಂದ್ರೆ ಫಸ್ಟ್ ಕನ ನೀವು 5 marks ಯಾವುದೋ ಒಂದು ಡೆರಿವೇಶನ್ ಮಾಡಕ್ ಚಾಲು ಮಾಡ್ತೀರಿ. ಆ 5 marks ಡೆರಿವೇಶನ್ ಎಲ್ಲೋ ಒಂದ್ ಕಡೆ ಬಂದು ಸ್ಟ್ರಕ್ ಆಯ್ತಪ್ಪ, ತಪ್ಪು ಬಂತಪ್ಪ, ಲಾಸ್ಟ್ ಬಂದ್ಕೊಂಡು ಲಾಸ್ಟ್ ಸ್ಟೆಪ್ನಾಗ ನಮ್ಗೆ ಆನ್ಸರ್ ತಪ್ಪು ಬರಾಕಿತ್ತು. ಅವಾಗ ಏನಾಗ್ತದ್ರಿ, 100% ಶೋರ್ ಶಾಟ್, ಬಹಳ ಟೆನ್ಷನ್ ಆಗ್ತದ್ರಿ. ಅದರಿಂದ ನಿಮ್ದು ಉಳ್ಕಿದ್ ಎಲ್ಲಾನು ಮರ್ತ್ ಹೋಗ್ತದ್ರಿ, ನಿಮ್ಗೆ ಎಲ್ಲಾನು ಮರ್ಜ್ ಆಗ್ತದೆ, ಎಲ್ಲಾ ಕ್ವೆಶನ್ಸ್ಗಳು ಹಂಗಾಗ್ಲಿಕ್ಕೆ ಶುರು ಆಗ್ತದೆ. ಸೊ ಡೋಂಟ್ ಸ್ಟಾರ್ಟ್ ಇಟ್ ಫ್ರಮ್ ದೇರ್.
started from easy questions, especially from 2 mark questions. ಇಲ್ಲಿ ಏನಾಗ್ತದ್ರಿ ಕ್ವೆಶನ್ಸ್ ಈಸಿ ಇರ್ತಾವ ಒಂದು ಪ್ಲಸ್ ಆ ಕ್ವೆಶನ್ಸ್ಗಳು ನೀವು ಪಟ 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 ಬರಿತೀರಿ 2 ಮಾರ್ಕ್ಸ್ ಆನ್ಸರ್ ಬರಕ್ಕೆ ನಮ್ಗೆ ಎಷ್ಟು ಹತ್ತುತ್ತೆ ಹಾರ್ಡ್ಲಿ 3-4 ಮಿನಿಟ್ಸ್ ಹತ್ತುತ್ತೆ. ಸೊ ನೀವು ಹಾರ್ಡ್ಲಿ ಒಂದು 20ರಿಂದ 25 ನಿಮಿಷ ಒಳಗೆ 2 ಮಾರ್ಕ್ಸ್ ಎಲ್ಲ ಕ್ವೆಶನ್ಸ್ ನೀವು ಬರೆದು ಬಿಡ್ಬೋದು. ಹಾರ್ಡ್ಲಿ ಒಂದು 30 ಮಿನಿಟ್ಸ್ ಅಂತ ಹಿಡ್ಕೋರಿ ಎಲ್ಲ ಆನ್ಸರ್ಸ್ ನೀವು ಮಾಡ್ಬಿಡ್ಬೋದು. ಅಲ್ಲಿಗೆ ನಿಮ್ಮ ಮೆಂಟಾಲಿಟಿ ಹೆಂಗೆ ಸೆಟ್ ಆಗ್ತದಪ್ಪ ಅಂತಂದ್ರೆ ಓಕೆ ನಾವೊಂದು ಪಾರ್ಟ್ ಮುಗಿಸಿಲ್ಲ ಅಂತೇಳಿ ನಮಗೆ ಕೂಲ್ ಫೀಲ್ ಆಗ್ತದೆ, ರೈಟ್? ವಿ ಫೀಲ್ ಲೈಟ್. ಸೊ ದಟ್ ಈಸ್ ವಾಟ್ ವಿಲ್ ಬಿಲ್ಡ್ ಯುವರ್ ಮೈಂಡ್. ಅದು ನಿಮಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತದೆ, ನಿಮ್ಮ ಪ್ರೆಷರ್ ಕಡಿಮೆ ಮಾಡ್ತದ್ರಿ. ಇದು ಕಾನ್ಫಿಡೆನ್ಸ್ ಮತ್ತೆ ಈ ಪ್ರೆಷರ್ ಕಮ್ಮಿ ಆಯ್ತಪ್ಪ ಅಂತಂದ್ರೆ ನಿಮಗೆ ಬರದೇ ಇರುವಂತ ಆನ್ಸರ್ಸ್ ಕೂಡ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ, ರೈಟ್? ಬಿಕಾಸ್ ಯುವರ್ ಮೈಂಡ್ ವಿಲ್ ವರ್ಕ್ ವಿತ್ ಕೂಲ್ ಎನ್ವಿರಾನ್ಮೆಂಟ್. ಓಕೆ, ನೆಕ್ಸ್ಟ್ ನೋಡ್ರಿ, ದಿಸ್ ಸೆಕ್ಯೂರ್ಸ್ ಕ್ವಿಕ್ ಮಾರ್ಕ್ಸ್ ಅಂಡ್ ವಾರ್ಮ್ ಅಪ್ಸ್ ಯುವರ್ ಬ್ರೈನ್. ಅಂದ್ರೆ ನಿಮ್ ಬ್ರೈನ್ ವಾರ್ಮ್ ಅಪ್ ಆಗ್ತದ್ರಿ ಇದರಿಂದ. ಸೊ ನಮಗೆ ಥಿಂಕಿಂಗ್ ಸ್ಟಾರ್ಟ್ ಆಗ್ತತಿ, ಆಮೇಲೆ ನೆನ್ ಬರ್ಲಿಕ್ಕೆ ಶುರು ಆಗ್ತಾವ, ಇದೆಲ್ಲಾನು ನಮಗೆ ಕರೆಕ್ಟ್ ಆಗಿ ಆಗ್ಲಿಕ್ಕೆ ಶುರು ಆಗ್ತದ್ರಿ. ಓಕೆ, ನೆಕ್ಸ್ಟ್ ಮೂವ್ ಟು 5 ಮಾರ್ಕ್ ಕ್ವೆಶನ್ಸ್. ಮೊದಲ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಬರೀರಿ. ಫಸ್ಟ್ ಯು ರೈಟ್ 2 ಮಾರ್ಕ್ ಅಂಡ್ 3 ಮಾರ್ಕ್ ಕ್ವೆಶನ್ಸ್. ನೀಟಾಗಿ ಬರೀರಿ, ಒಂದಾಗಂತಲೇ ಒಂದು ಕರೆಕ್ಟ್ ಆಗಿ ಡೀಟೇಲ್ಡ್ ಟೈಮ್ ತಗೊಳ್ರಿ, ಡೀಟೇಲ್ ಆಗಿ ಬರೀರಿ, ರಶ್ ಅಪ್ ಮಾಡಬೇಡ್ರಿ, ಡೋಂಟ್ ಮೇಕ್ ಮೋರ್ ಸ್ಕ್ರಾಚಸ್, ಅದೆಲ್ಲಾನು ಅವಾಯ್ಡ್ ಮಾಡ್ರಿ. ಓಕೆ, ಮೊದಲು 5 ಮಾರ್ಕ್ಸ್ ಹೋಗ್ರಿ ಲಾಂಗ್ ಕ್ವೆಶನ್ಸ್ಗೆ. ಇಲ್ಲಿ ನೀವೇನ್ ಮಾಡ್ರಿ, ಪ್ರೆಸೆಂಟೇಷನ್ ಬಹಳ ಇಂಪಾರ್ಟೆಂಟ್ ಅದ್ರಿ. 5 ಮಾರ್ಕ್ ಡೆರಿವೇಶನ್ಸ್ ಕೆಲವೊಂದ್ ಜನ ಯಾವ ತರ ಬರ್ದಿರ್ತೀರಿ ಅಂದ್ರೆ ನಾವು ಹುಡ್ಕಾಡಿ ಮಾರ್ಕ್ಸ್ ಕೊಡ್ಬೇಕು ಆ ತರ ಬರ್ದಿರ್ತೀರಿ. ಒಟ್ಟ ಹಂಗ್ ಮಾಡ್ಬೇಡ್ರಿ. ರೈಟ್ ಇನ್ ಡೀಟೇಲ್. ವೆರಿ ಫಸ್ಟ್ ಥಿಂಗ್ ಇಸ್ ರೈಟ್ ಸ್ಟೆಪ್ ಬೈ ಸ್ಟೆಪ್, ಡೋಂಟ್ ಸ್ಕಿಪ್ ಎನಿ ಸ್ಟೆಪ್ ಇನ್ ದಟ್. ಯಾವುದೇ ಸ್ಟೆಪ್ ಅನ್ನು ಸ್ಕಿಪ್ ಮಾಡಬೇಡ್ರಿ. ಎಲ್ಲಿ ನೀವು ಸಬ್ಸ್ಟಿಟ್ಯೂಷನ್ ಮಾಡಿರ್ತೀರಿ ಬ್ರಾಕೆಟ್ ಒಳಗೆ ಮುಂದೆ ರೀಸನ್ ಬರೀರಿ, ರೈಟ್? ಡೋಂಟ್ ಸ್ಕಿಪ್ ದ ರೀಸನ್ಸ್, ಡೋಂಟ್ ಸ್ಕಿಪ್ ದ ಸ್ಟೆಪ್ಸ್. ಡೀಟೇಲ್ ಆಗೇನ ಸಾಲ್ವ್ ಮಾಡ್ರಿ, ರೈಟ್? ಡೀಟೇಲ್ ಆಗೇನ ಸಾಲ್ವ್ ಮಾಡ್ರಿ. ಆಮೇಲೆ ಡ್ರಾ ನೀಟ್ ಡಯಾಗ್ರಾಮ್ಸ್ ವೆರ್ ಎವರ್ ಪಾಸಿಬಲ್. ಎಲ್ಲೆಲ್ಲ ಡಯಾಗ್ರಾಮ್ ಬೇಕು, ಸರ್ಕಿಟ್ ಡಯಾಗ್ರಾಮ್, ರೇ ಡಯಾಗ್ರಾಮ್, ಓಕೆ. ಆಮೇಲೆ ಫಸ್ಟ್ ಇಯರ್ ಒಳಗೆ ನಮ್ಗೆ ಯಾವುದೋ ಡಯಾಗ್ರಾಮ್, ಏನೋ ಡಯಾಗ್ರಾಮ್ ಬೇಕಾದ್ರೂ ಕೂಡ ನೀಟ್ ಅಂಡ್ ಕ್ಲೀನ್ ಆಗಿ ತೆಗೀರಿ. ಡೋಂಟ್ ಫಾರ್ಗೆಟ್ ದ ಮಾರ್ಕಿಂಗ್ ಡೈರೆಕ್ಷನ್ಸ್, ಡೋಂಟ್ ಫಾರ್ಗೆಟ್ ದ ಮಾರ್ಕಿಂಗ್ ದ ಕರೆಂಟ್ಸ್ ಅಂಡ್ ದ ಸರ್ಕಿಟ್ಸ್. ಈ ತರ ಯಾವುದೇ ಮಿಸ್ಟೇಕ್ಸ್ ಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಡಿಸ್ಟೆನ್ಸಸ್ ಗಳನ್ನ, ಈಗ ಫಾರ್ ಎಕ್ಸಾಂಪಲ್ ನಾ ಬಹಳಷ್ಟು ಸರಿ ನೋಡಿರ್ತೀನಿ, ಎಕ್ಸೆಲ್ ಪಾಯಿಂಟ್ ಡೆರಿವೇಶನ್, ಈಕ್ವೇಟೋರಿಯಲ್ ಪಾಯಿಂಟ್ ಡೆರಿವೇಶನ್, ಈ ಡೆರಿವೇಶನ್ಸ್ ಮಾಡ್ಬೇಕಾದ್ರೆ ಆ ಡಿಸ್ಟೆನ್ಸಸ್ ನೀವು ಎಲ್ಲಿಂದ ಎಲ್ಲಿಗೆ ಮಾರ್ಕ್ ಮಾಡ್ಬೇಕು ಅಲ್ಲಿ ಮಾರ್ಕ್ ಮಾಡೇ ಇರಂಗಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇಲ್ಲಿ ತೋರಿಸ್ಬೇಕಲ್ಲಿ ತೋರ್ಸಂಗಿಲ್ಲ, ಡೈಪೋಲ್ ಮೂವ್ಮೆಂಟ್ ಡೈರೆಕ್ಷನ್ ಅಲ್ಲಿ ತೋರಿಸ್ಬೇಕಲ್ಲಿ ತೋರ್ಸಂಗಿಲ್ಲ, ರೈಟ್? ಸೊ ಕರೆಕ್ಟ್ ಆಗಿ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ O to point P, it has to be there only, ರೈಟ್? ಅಲ್ಲಿಂದ ಅಲ್ಲಿ ತನಕ ಮಾತ್ರ ಡಿಸ್ಟೆನ್ಸ್ ಗಳನ್ನ ತೋರಿಸಬೇಕು. ಆರೋ ಮಾರ್ಕ್ಸ್ ಪರ್ಫೆಕ್ಟ್ ಆಗಿ ತೋರಿಸ್ರಿ, ಎಲೆಕ್ಟ್ರಿಕ್ ಫೀಲ್ಡ್ಸ್ ಗಳನ್ನ ಪರ್ಫೆಕ್ಟ್ ಆಗಿ ತೋರಿಸ್ರಿ. ಸರ್ಕಿಟ್ ಡಯಾಗ್ರಾಮ್ ಒಳಗೆ ಕರೆಂಟ್ ತೋರಿಸೋದು ಮರಿಬೇಡ್ರಿ. ಕರೆಂಟ್ ಶುಡ್ ಬಿ ಫ್ರಮ್ ಪಾಸಿಟಿವ್ ಆಫ್ ಬ್ಯಾಟರಿ ಟು ದ ನೆಗೆಟಿವ್ ಆಫ್ ದ ಬ್ಯಾಟರಿ. ರೇ ಡಯಾಗ್ರಾಮ್ಸ್ ನೀವು ಏನಾದರೂ ರೇ ಆಪ್ಟಿಕ್ಸ್ ರೇ ಡಯಾಗ್ರಾಮ್ಸ್ ಒಳಗೆ ರೇ ಆರೋ ಮಾರ್ಕ್ ಹಾಕ್ಲಿಕ್ಕೆ ಮರಿಬೇಡ್ರಿ. ಸೊ ಈ ತರದ ಬಹಳಷ್ಟು ಕಾಮನ್ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾರ್ರಿ ಸ್ಟೂಡೆಂಟ್ಸ್, ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಡಯಾಗ್ರಾಮ್ ಆಯ್ತಾ? ಆಮೇಲೆ ನೋಡ್ರಿ ಹೈಲೈಟ್ ಫಾರ್ಮುಲಾಸ್ ಅಂಡ್ ಫೈನಲ್ ಆನ್ಸರ್ಸ್. ಈಗ ಡೆರಿವೇಶನ್ ಮುಗಿದ ಕೂಡಲೇ ನಿಮ್ಮದು ಫೈನಲ್ ಆನ್ಸರ್ ಏನ್ ಬರ್ತದೆ ಅದಕ್ಕಲ್ಲೇ ಒಂದು ನೀವು ಪೆನ್ದಿಂದ ಹಾಕಿದ್ರು ಪರವಾಗಿಲ್ಲ, ಸ್ಕೇಲ್ ತಗೊಂಡ್ ಬರಿಬೇಕಂತ ಏನಿಲ್ಲ. ಒಂದು ಬ್ರಾಕೆಟ್ ಅಥವಾ ಒಂದು ಸ್ಕ್ವೇರ್ ಬಾಕ್ಸ್ ಈ ತರ ಹಾಕಿದ್ರೆ ಇಟ್ ವಿಲ್ ಬಿ ವೆರಿ ಇಂಪ್ರೆಸಿವ್, ರೈಟ್? ಓಕೆ, ನೆಕ್ಸ್ಟ್ ಟೈಮ್ ಅಂಡ್ ಎರರ್ ಮ್ಯಾನೇಜ್ಮೆಂಟ್, ಡೀಟೇಲ್ಡ್ ಟೈಮ್ ಬ್ರೇಕ್ ಡೌನ್. ಸೊ ಇಲ್ಲೇ ನಾವು 3 hours ಒಳಗೆ ಯಾವ್ಯಾವ ತರ ಟೈಮ್ ಅನ್ನು ಮ್ಯಾನೇಜ್ ಮಾಡಬೇಕು. ಸಿ ಇದು ಫಸ್ಟ್ 1 hour ಶಾರ್ಟ್ ಕ್ವೆಶನ್ಸ್ ಪ್ಲಸ್ 2 ಮಾರ್ಕ್ಸ್. ಅಂದ್ರೆ ಇಲ್ಲೇ ಇದು ಆಕ್ಚುಲಿ ಶಾರ್ಟ್ ಕ್ವೆಶನ್ಸ್ ಅಂತಂದ್ರೆ ನೀವು 2 ಮತ್ತು 3 ಮಾರ್ಕ್ಸ್ ಆನ್ಸರ್ಸ್ ಗಳನ್ನ ಇಲ್ಲಿ ಬರೀಬೇಕು ಫಸ್ಟ್ 1 hour ಒಳಗೆ. ಇನ್ 1 hour ಯು ಕ್ಯಾನ್ ಈಸಿಲಿ ರೈಟ್ 2 and 3 ಮಾರ್ಕ್ ಕ್ವೆಶನ್ಸ್. 2 and 3 ಮಾರ್ಕ್ಸ್ ಕ್ವೆಶನ್ಸ್ 1 ತಾಸು ಒಳಗೆ ನೀವು ಮುಗಿಸಬಹುದು. ಅದಾದ ನಂತರ ನೆಕ್ಸ್ಟ್ 1 hour 15 minutes ಏನದಲ್ಲ 5 mark ಲಾಂಗ್ ಕ್ವೆಶನ್ಸ್ ಕೊಡ್ರಿ. ಈ 1 hour 15 minutes ಒಳಗೆ ನೀವು 5 marks 4 ಡೆರಿವೇಶನ್ಸ್ ಗಳನ್ನ ಬರಿಬೇಕಾಗ್ತದೆ, 2 ನ್ಯೂಮರಿಕಲ್ಸ್ ಗಳನ್ನ ಸಾಲ್ವ್ ಮಾಡಬೇಕಾಗ್ತದೆ. ಸೊ ಟೋಟಲ್ 4 + 2 6 ಕ್ವೆಶನ್ಸ್ ನೀವು ಬರಿಬೇಕಾಗ್ತದೆ. 4 ಡೆರಿವೇಶನ್ಸ್, ಆಮೇಲೆ 2 ನ್ಯೂಮರಿಕಲ್ಸ್, ಸಾರಿ 4 ಅಲ್ಲ 3 ಡೆರಿವೇಶನ್ಸ್ ರೀ, 2 ನ್ಯೂಮರಿಕಲ್ಸ್ ರೀ, ಕರೆಕ್ಟ್? ಈಗ ನೋಡ್ರಿ ಫಸ್ಟ್ 3 hours ಒಳಗೆ, ಸಾರಿ ಫಸ್ಟ್ 1 hour ಒಳಗೆ ನೀವು 2 ಮಾರ್ಕ್ಸ್ ಕ್ವೆಶನ್ಸ್ ಮತ್ತು 3 ಮಾರ್ಕ್ಸ್ ಕ್ವೆಶನ್ಸ್ ಗಳನ್ನ ಬರ್ದಿರ್ತೀರಿ. 2 ಮಾರ್ಕ್ಸ್ 5 ಕ್ವೆಶನ್ಸ್ ಅಂದ್ರೆ 10 ಮಾರ್ಕ್ಸ್ ಆಯ್ತು, 3 ಮಾರ್ಕ್ಸ್ 15 ಮಾರ್ಕ್ಸ್ ಆಯ್ತು. ಸೊ ಟೋಟಲ್ 25 ಮಾರ್ಕ್ಸ್ ಫಸ್ಟ್ 1 hour ಒಳಗೆ ನಿಮ್ಮದು 25 ಮಾರ್ಕ್ಸ್ ಕವರ್ ಆಗ್ತದೆ. ಒಂದು 10 ನಿಮಿಷ ಎಕ್ಸ್ಟ್ರಾ ತಗೊಂಡ್ರೆ ನಡೀತದೆ. ಫಸ್ಟ್ 1 hour ಒಳಗ್ರಿ ನಿಮ್ಗೆ 2 ಮಾರ್ಕ್ ಮತ್ತು 3 ಮಾರ್ಕ್ಸ್ ಎಲ್ಲಾ ಕ್ವೆಶನ್ಸ್ ನೀವು ಬರೆದು ಬಿಟ್ರೆ ಅಲ್ಲಿಗೆ ನಿಮ್ದು 25 ಮಾರ್ಕ್ಸ್ ಆನ್ಸರ್ ನೀವು ಸ್ಕೋರ್ ಮಾಡ್ಲಿಕ್ಕೆ ನೀವು ರೆಡಿ ಆದ್ರಿ. ನೆಕ್ಸ್ಟ್ 1 hour 15 minutes ಒಳಗೆ 5 ಮಾರ್ಕ್ ಕ್ವೆಶನ್ಸ್, ಅದು ಥಿಯರಿ ಕ್ವೆಶನ್ ಡೆರಿವೇಶನ್ಸ್ ಆಯ್ತು ಮತ್ತು ನ್ಯೂಮರಿಕಲ್ಸ್ ಆಯ್ತು. 3 ಡೆರಿವೇಶನ್ಸ್ 2 ನ್ಯೂಮರಿಕಲ್ಸ್ ಅಂದ್ರೆ ಟೋಟಲ್ ಆಗಿ 5 ಕ್ವೆಶನ್ಸ್ ರೀ. 5 ಕ್ವೆಶನ್ಸ್ ಬರಕ್ಕೆ ನಿಮಗೆ 1 hour 15 minutes. ಇಟ್ ಇಸ್ ಮೋರ್ ದೆನ್ ಎನಫ್. ಡೀಟೇಲ್ ಆಗಿ ನೀವು ನೀಟಾಗಿ ಬರೆದ್ರು ಕೂಡ ಸ್ಲೋ ಆಗಿ ಬರೆದ್ರು ಕೂಡ ಯು ಕ್ಯಾನ್ ಕವರ್ ಇಟ್. ಅಲ್ಲಿಗೆ ಇದರದ್ದು 25 ಮಾರ್ಕ್ಸ್ ಆಯ್ತು ರೀ. ಸೊ ಇದು 25 ಮಾರ್ಕ್ಸ್ ಆಯ್ತಾ, ಇದು 25 ಮಾರ್ಕ್ಸ್ ಆಯ್ತಾ, 50 ಮಾರ್ಕ್ಸ್ ಯು ಆರ್ ಆಲ್ರೆಡಿ ಡನ್. ಎಷ್ಟು ತಾಸೊಳಗೆ? 1 hour 15 minutes, ಸಾರಿ 2 hour 15 minutes. 2 hour 15 minutes ಒಳಗೆ ಯು ಹ್ಯಾವ್ ಆಲ್ರೆಡಿ ರಿಟರ್ನ್ 50 ಮಾರ್ಕ್ಸ್. ಇನ್ನು ನಮಗೆ ಉಳಿದಿರೋದು 20 ಮಾರ್ಕ್ಸ್ ಮಾತ್ರ, ರೈಟ್? ಸೊ ಈಗ ಆ 20 ಮಾರ್ಕ್ಸ್ ನಮಗೆ 15 MCQs ಇರ್ತಾವ್ರಿ, 5 fill in the blanks ಇರ್ತಾವೆ. ಸೊ ಈಸಿಲಿ ಈ 20 ಮಾರ್ಕ್ಸ್ ನೀವು ಹಾರ್ಡ್ಲಿ ಒಂದು 20 minutes ಅಥವಾ 25 minutes ಒಳಗೆ ಬರಿಬಹುದು, ರೈಟ್? ಯು ಕ್ಯಾನ್ ರೈಟ್.
ಲಾಸ್ಟ್ 30 to 40 minutes ಒಳಗೆ ಏನ್ ಮಾಡ್ರಿ, ರಿಚೆಕ್ ಅಟೆಂಪ್ಟ್ ದ ಟಫರ್ ಒನ್ಸ್ ಯು ಸ್ಕಿಪ್. ಇಷ್ಟರೊಳಗೆ ನಿಮ್ಮದು ಬರೋದು ಮುಗಿತಪ್ಪ ಅಂತಂದ್ರೆ ಯಾವ್ದು ನೀವು ಆಮೇಲೆ ಬರೀತೇನೆ ಟಫ್ ಅದ ಅಂತ ಮಾರ್ಕ್ ಮಾಡಿ ಇಟ್ಟಿದ್ರಿ ಅವತ್ತನ್ನೇ ಮತ್ತೊಮ್ಮೆ ಥಿಂಕ್ ಮಾಡಿ ನೀವು ಬರೀರಿ. ಯು ಥಿಂಕ್ ಅಂಡ್ ರೈಟ್. ಸೊ ಲಾಸ್ಟ್ ನೀವು 2 ತಾಸು 15 ನಿಮಿಷ ಒಳಗೆ ಎಲ್ಲ ನಿಮಗೆ ಬರುವಂತ 3 ಮಾರ್ಕ್ 2 ಮಾರ್ಕ್ ಮತ್ತು 5 ಮಾರ್ಕ್ಸ್ ಎಲ್ಲ ಕ್ವಶನ್ಸ್ ಗಳನ್ನ ಬರೋದಾದ್ಮೇಲೆ ಲಾಸ್ಟ್ 30 to 40 minutes ಒಳಗೆ ನೀವೇನ್ ಮಾಡ್ರಿ, ಯು ರೈಟ್ ದ ಕ್ವಶನ್ಸ್ ವಿಚ್ ಯು ಡೋಂಟ್ ನೋ. ಈ ಟೈಮ್ ಒಳಗೆ ನಿಮ್ಗೆ ಅವು ಬಂದೇ ಬರ್ತಾವ್ರಿ. ಯಾಕಂದ್ರೆ ಈಗ ಆಲ್ರೆಡಿ ಒಂದು 45 to 50 ಮಾರ್ಕ್ಸ್ ನೀವು ಬರ್ದಿರ್ತೀರಿ. ಇನ್ನು ಬರ್ದೇ ಇರುವಂತ ಕ್ವಶನ್ಸ್ ನೀವು ಬರಕ್ ಹೋದಾಗ ಅವು ನಿಮ್ಗೆ ನೆನಪು ಬಂದೇ ಬರ್ತದೆ. ಯಾಕಂದ್ರೆ ಇಲ್ಲಿಗೆ ಟೆನ್ಷನ್ ಕಮ್ಮಿ ಆಗಿರ್ತೈತಿ, ಪ್ರೆಷರ್ ಕಮ್ಮಿ ಆಗಿರ್ತೈತಿ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆಲ್ವೇಸ್ ಕೀಪ್ ಅಟ್ ಲೀಸ್ಟ್ 10 minutes ಅಟ್ ದ ಎಂಡ್ ಫಾರ್ ರಿವಿಷನ್. ಲಾಸ್ಟ್ 10 minutes ಒಮ್ಮೆ ಎಲ್ಲ ಕಂಪ್ಲೀಟ್ ಪೇಪರ್ ನೀವು ನೋಡಬೇಕು. ಯು ಹ್ಯಾವ್ ಟು ಡೂ ದಿಸ್. ಇದು ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಅದ ರೀ. ನೀವು ಲಾಸ್ಟ್ ಮೂಮೆಂಟ್ ತನಕ ಸೂಪರ್ವೈಸರ್ ಪೇಪರ್ ಕಸ್ಕೊಳಕ್ ಬರೋ ತನಕ ನೀವು ಬರ್ಕೊಂತ ಕುಂತ್ರೆ ಇಟ್ ಇಸ್ ನಾಟ್ ದ ವೇ. ಆ ತರ ಮಾಡ್ಬೇಡ್ರಿ. ಹಿಂಗೆ ಟೈಮ್ ಮ್ಯಾನೇಜ್ ಮಾಡಿ ಲಾಸ್ಟ್ ಒಂದು ರೌಂಡ್ ನೀವೆಲ್ಲಾನು ಕಣ್ಣು ಹಾಯಿಸ್ಬೇಕು. ರೈಟ್, ಅಲ್ಲಿಗೆ ನಿಮಗೆ ಬಹಳಷ್ಟು ಎರರ್ಸ್ಗಳು ಸಿಗ್ತವೆ, ಬಹಳಷ್ಟು ಮಿಸ್ಟೇಕ್ಸ್ಗಳು ಸಿಗ್ತವೆ. ಅದರಿಂದ ನಿಮ್ಮದು ಮೈನರ್ ಮಿಸ್ಟೇಕ್ಸ್ ಇಂದ ಏನ್ ಮಾರ್ಕ್ಸ್ ಹೋಗ್ತಿರ್ತಾವೆ ಅವೆಲ್ಲಾನು ಕೂಡ ಕವರ್ ಆಗ್ತವೆ. ಓಕೆ, ವೆಲ್ ಲಾಸ್ಟ್ಲಿ ಅವಾಯ್ಡ್ ಕಾಮನ್ ಮಿಸ್ಟೇಕ್ಸ್. ಎಂತೆಂಥ ಮಿಸ್ಟೇಕ್ಸ್ ಗಳನ್ನ ಸ್ಟೂಡೆಂಟ್ಸ್ ಮಾಡ್ತಿರ್ತಾರೆ ಇದು ನೋಡ್ರಿ. ಫಸ್ಟ್, ಡೋಂಟ್ ಲೀವ್ ಆನ್ಸರ್ಸ್ ಇನ್ಕಂಪ್ಲೀಟ್, ರೈಟ್ ಸಮಥಿಂಗ್. ನ್ಯೂಮರಿಕಲ್ಸ್ ಗಳನ್ನ ಇನ್ಕಂಪ್ಲೀಟ್ ಬಿಡ್ತಿರ್ತೀರಿ, ಅಲ್ಲಿ ಅಟ್ಲೀಸ್ಟ್ ಫಾರ್ಮುಲಾಸ್ ಆದ್ರೂ ಬರೀರಿ, ಮಾರ್ಕ್ಸ್ ಸಿಗ್ತವೆ. ಓಕೆ, ಆಮೇಲೆ ಎಲ್ಲ ಆನ್ಸರ್ಸ್ ಗಳನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಕಂಪ್ಲೀಟ್ ಬರೀರಿ ಆದಷ್ಟು. ಡೋಂಟ್ ಸ್ಪೆಂಡ್ ಟು ಮಚ್ ಟೈಮ್ ಆನ್ ಅ ಸಿಂಗಲ್ ಕ್ವೆಶನ್. ಯಾವ್ದಾದ್ರು ಒಂದು ಕ್ವೆಶನ್ ನೀವು ಸ್ಟಕ್ ಆಗಿದ್ರಿ ಅದ್ರ ಮ್ಯಾಗ ಬಹಳ ತನಕ ಅದನ್ನ ವಿಚಾರ ಮಾಡ್ಕೊತ ಕೂಡ್ಬೇಡ್ರಿ. ಸ್ಟಕ್ ಆಗಿತ್ತಪ್ಪ ಅಂತಂದ್ರೆ ಒಂದ್ ಎರಡ್ ಮೂರ್ ನಿಮಿಷ ಥಿಂಕ್ ಮಾಡ್ರಿ, ಬಂತ ಬರದೇ ಇದ್ರೆ ಅದನ್ನ ಸ್ಕಿಪ್ ಮಾಡ್ರಿ, ನೆಕ್ಸ್ಟ್ ಅದಕ್ಕೆ ಹೋಗ್ರಿ. ರೈಟ್, ಡೋಂಟ್ ವೇಸ್ಟ್ ಟು ಮಚ್ ಟೈಮ್ ಆನ್ ದಟ್. ಡೋಂಟ್ ಫಾರ್ಗೆಟ್ ಟು ರೈಟ್ ಯೂನಿಟ್ಸ್ ಇನ್ ನ್ಯೂಮರಿಕಲ್ಸ್. ಬಹಳಷ್ಟು ಜನ ನೀವು ಆನ್ಸರ್ ತಗೊಂಡ್ ಬಂದು ಆನ್ಸರ್ ಕರೆಕ್ಟ್ ಆಗಿ ತಗೊಂಡ್ ಬರ್ತೀರಿ, ಬಟ್ ಅದಕ್ಕೆ ಯೂನಿಟ್ ಬರಂಗಿಲ್ಲ. ಯೂನಿಟ್ ಬರದೇ ಇದ್ರೆ 1 ಮಾರ್ಕ್ ಹೋಗ್ತದ್ರಿ. ಸೊ ಹಿಂಗ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಗಳಿಂದ ಬಹಳಷ್ಟು ಮಾರ್ಕ್ಸ್ಗಳು ಹೋಗ್ತವೆ. ಸೊ ಅದನ್ನ ಬರಿಬೇಡ್ರಿ. ಆಮೇಲೆ ಡೋಂಟ್ ಮೇಕ್ ಡಯಾಗ್ರಾಮ್ಸ್ ಮೆಸ್ಸಿ. ಡಯಾಗ್ರಾಮ್ಸ್ ಮೆಸ್ಸಿ ಅಂತಂದ್ರೆ ಡಯಾಗ್ರಾಮ್ ಗಳನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಡ್ರಾ ಮಾಡ್ರಿ. ಶಾರ್ಪ್ ಪೆನ್ಸಿಲ್ ತಗೊಳ್ರಿ, ಸ್ಕೇಲ್ ಗಳನ್ನ ತಗೊಳ್ರಿ, ಕರೆಕ್ಟ್ ಆಗಿ ಡ್ರಾ ಮಾಡ್ರಿ. ಯಾವ್ದೋ ಒಂದು ಪೆನ್ ದಿಂದನೋ ಅಥವಾ ಯಾವ್ದೋ ಒಂದು ಯೂಸ್ಡ್ ಒಂದಿಷ್ಟೇ ಪೆನ್ಸಿಲ್ ತಗೊಂಡು ಎತ್ ಬೇಕಾದ ತೆಗಿಬೇಡ್ರಿ. ಕ್ಲೀನ್ ಅಂಡ್ ನೀಟಾಗಿ ತೆಗೀರಿ. ಓಕೆ, ಸೊ ದೀಸ್ ಆರ್ ದ ಮಿಸ್ಟೇಕ್ಸ್ ಯು ಹ್ಯಾವ್ ಟು ಅವಾಯ್ಡ್. ಓಕೆ, ಲಾಸ್ಟ್ಲಿ ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ, ಸ್ಕ್ಯಾನ್ ಅಂತಂದ್ರೆ ಮೊದಲು ನೀವು ಪೇಪರ್ ಕರೆಕ್ಟ್ ಆಗಿ 10 to 15 minutes ಒಳಗೆ ನೋಡ್ರಿ. ಆಮೇಲೆ ಸೆಕ್ಯೂರ್ ಈಸಿ ಮಾರ್ಕ್ಸ್ ಫಸ್ಟ್ 1 hour ಒಳಗೆ 2 and 3 ಮಾರ್ಕ್ಸ್ ಆನ್ಸರ್ಸ್ ಮಾಡ್ರಿ. ಆಮೇಲೆ ಅಟೆಂಪ್ಟ್ ಲಾಂಗ್ ಆನ್ಸರ್ಸ್ ಅಂದ್ರೆ ಲಾಸ್ಟ್ ಅದರ ನೆಕ್ಸ್ಟ್ 1 hour 15 minutes ಒಳಗೆ ಲಾಂಗ್ ಆನ್ಸರ್ಸ್ ಬರೀರಿ. ಆಮೇಲೆ ಇದು ಲಾಂಗ್ ಆನ್ಸರ್ಸ್ ಮುಗ್ದಾದ್ಮೇಲೆ ನಿಮ್ಗೆ ಬರ್ದೇ ಇರುವಂತ ಕ್ವೆಶನ್ಸ್ ಥಿಂಕ್ ಮಾಡಿ ಬರೀತೀನಿ ಅಂತ ಯಾವ್ದು ಮಾರ್ಕ್ ಮಾಡಿ ಇಟ್ಟಿದ್ರಿ ಅವತ್ತನ್ನ ಬರೀರಿ. ಫೈನಲಿ ನೀವು ಒಂದು ರಿವೈಸ್ ಮಾಡ್ರಿ. ರೈಟ್, ಎಲ್ಲ ಕ್ವೆಶನ್ಸ್ ಗಳನ್ನ ನೀವು ಕರೆಕ್ಟ್ ಆಗಿ ಬರ್ದಿರಲ್ಲ ಅಂತ ನೀವು ನೋಡ್ರಿ. ರೈಟ್, ಸೊ ಈ ಮೆಂಟಾಲಿಟಿದಿಂದ ಈ ಪ್ಲಾನ್ ದಿಂದ ನೀವು ಎಕ್ಸಾಮ್ ಅಟೆಂಪ್ಟ್ ಮಾಡ್ರಿ. ಶೋರ್ ಶಾರ್ಟ್ ಯುವರ್ ಎಕ್ಸಾಮ್ ವಿಲ್ ಬಿ ವೆರಿ ಫ್ಯಾಂಟಾಸ್ಟಿಕ್. ಆಮೇಲೆ ನನ್ ಕೇಳೋದಾದ್ರೆ ಕೆಲವೊಂದ್ ಜನ ಬಹಳಷ್ಟು ಜನ ನನಗೆ ಹೇಳ್ತಿರ್ತಾರ್ರಿ, ಸರ್ ಎಕ್ಸಾಮ್ ಹೋಗಕ್ಕಿಂತ ಮುಂಚೆ ನಾ ಎಲ್ಲ ಓದಿರ್ತೀನಿ, ಎಕ್ಸಾಮ್ದಾಗ ಓದ್ಕೊಳ್ಳಿ ನಂಗೆ ನೆನ್ಪು ಬರಂಗಿಲ್ಲ ಅಂತೇಳಿ. ಇದಕ್ಕೆ ಮೋಸ್ಟ್ ಕಾಮನ್ಲಿ 2 ಥಿಂಗ್ಸ್ ಇರ್ತಾವ್ರಿ. ಏನಂತಂದ್ರೆ, ಈಗ ನಾಳೆ ಎಕ್ಸಾಮ್ ಅಥವಾ ನಾಡದ ಎಕ್ಸಾಮ್ ಅಂದ್ರೆ ಇವತ್ತು ನೀವು ಓದಕ್ ಸ್ಟಾರ್ಟ್ ಮಾಡಿದ್ರಿ. ಇಫ್ ಯು ರೀಡ್ ಅಟ್ ದ ಎಂಡ್ ಮೂಮೆಂಟ್, ಶೋರ್ ಶಾರ್ಟ್ ಅವ್ ನೆನ್ಪು ಬರಂಗಿಲ್ರಿ. ಎಲ್ಲಾನು ಕ್ಲಿಯರ್ ಆಗಿ ನೆನ್ಪು ಬರಂಗಿಲ್ಲ. ಇದು ಫಸ್ಟ್ ಥಿಂಗ್. ಅದಕ್ಕೆ ಅಡ್ವಾನ್ಸ್ ಆಗಿ ಸ್ವಲ್ಪ ನಾವು ಓದಿರ್ಬೇಕು. ಸೆಕೆಂಡ್ ಥಿಂಗ್ ಏನಂತಂದ್ರೆ, ಲಾಸ್ಟ್ ಮೂಮೆಂಟ್ ವರೆಗೂ ಓದ್ತಾರೆ. ಎಕ್ಸಾಮ್ ಹಾಲ್ ಒಳಗೆ ಇನ್ನೇನು ಹೋಗೋದಪ್ಪ ಅಂತಂದ್ರೆ ಅಲ್ಲಿ ತನಕ ಕೈಯಾಗ ಬುಕ್ ಇರ್ತದೆ, ಓದ್ತಾರೆ. ಡೋಂಟ್ ಡೂ ದಟ್. ನಾನು ಕೇಳೋದಾದ್ರೆ, ಇಫ್ ಯು ಆಸ್ಕ್ ಮೀ, ಐ ವಿಲ್ ಟೆಲ್ ಯು ಒನ್ ಸಜೆಷನ್. ಡೋಂಟ್ ರೀಡ್ ಅಪ್ ಟಿಲ್ ದ ಲಾಸ್ಟ್ ಮೂಮೆಂಟ್. ಎಕ್ಸಾಮ್ ಇನ್ನೊಂದು 1/2 hour 45 minutes ಐತೆ ಅಂತಂದ್ರೆ ಕೈಯಾಗಿನ ಬುಕ್ ಬಿಟ್ಬಿಡ್ರಿ. ಎಷ್ಟೇ ಓದೋದಿದ್ರು ಕೂಡ ಬಿಟ್ಬಿಡ್ರಿ. ಯಾಕಂದ್ರೆ ನೀವು ಲಾಸ್ಟ್ 1/2 hour ನಾಗ ಇನ್ನು ಉಳ್ಕಿದ್ ನಾ ಪ್ರಿಪೇರ್ ಆಗ್ತೇನೆ, ಕವರ್ ಮಾಡ್ತೇನೆ ಅಂತಂದ್ರೆ ಅದು ಓದಿನೂ ವೇಸ್ಟ್ ಇರ್ತದೆ. ಸೊ ಡೋಂಟ್ ಗೋ ಫಾರ್ ದಟ್. ಲಾಸ್ಟ್ ಒಂದು 1/2 hour 45 minutes ಆದ್ರೂ ಕೈಯಾಗಿನ ಬುಕ್ ಬಿಡ್ರಿ. ಯು ಸಿಟ್ ಕಾಮ್ಲಿ, ಅಥವಾ ನೀವು ಫ್ರೆಂಡ್ಸ್ ಜೋಡಿ ಮಾತಾಡ್ರಿ, ಸ್ವಲ್ಪ ಅಡ್ಡಾಡ್ರಿ. ನಿಮ್ದು ಅಲ್ಲಿಗೆ ಯುವರ್ ಮೈಂಡ್ ವಿಲ್ ಬಿ ನ್ಯೂಟ್ರಲ್. ಯು ಕ್ಯಾನ್ ಎಂಟರ್ ದ ಎಕ್ಸಾಮ್ ಹಾಲ್ ವಿತ್ a calm mind and you can score good. Right, this is how we have to plan about the examination. Thank you so much for watching and supporting this channel. Please keep watching and supporting this channel, and I will be surely making the videos on all the content you require. If you need anything else, please put a comment in the comment box. CET series ಏನದ ಅದು ಕಂಟಿನ್ಯೂ ಆಗ್ತದ್ರಿ. So we'll again upload the videos on the rest of the chapters. Thank you so much. Keep watching and supporting the channel. Thank you. All the best for your midterm examination. Thank you.